ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಾಜಿ ಸಂಸದ ಡಾಕ್ಟರ್ ಎಲ್.ಆರ್. ಶಿವರಾಮೇಗೌಡ ಮತ್ತು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣ ಅವರು ಅಭಿನಯಿಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ನಾಗಮಂಗಲ ಪಟ್ಟಣದ ವೆಂಕಟೇಶ್ವರ ಚಲನಚಿತ್ರ ಮಂದಿರದಲ್ಲಿ ಏರ್ಪಾಡು ಮಾಡಲಾಯಿತು. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರವರು ಚಲನಚಿತ್ರದ ಪ್ರಮೋಷನ್ಗಾಗಿ ಸುಮಾರು 1 ಕಿಲೋಮೀಟರ್ ಪಾದಯಾತ್ರೆಯನ್ನು ಚಲನಚಿತ್ರ ನಟ ನಟಿಯರ ಜೊತೆಗೂಡಿ ಚಲನಚಿತ್ರವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರವು ಗ್ರಾಮೀಣ ಪ್ರದೇಶ ಮತ್ತು ಮಧ್ಯಮ ವರ್ಗದ ಜನರಿಗೆ ಹತ್ತಿರವಾದ ಚಿತ್ರವಾಗಿದೆ. ಉತ್ತಮ ಕಥೆ, ಚಿತ್ರಕಥೆ ಮತ್ತು ಸಂಗೀತವನ್ನು ಹೊಂದಿರುವ ಈ ಚಲನಚಿತ್ರದಲ್ಲಿ ಹಿರಿಯ ನಟ ದೊಡ್ಡಣ್ಣ, ನಟಿ ರಾಗಿಣಿ ಹಾಗೂ ಕುಮಾರ್ ಬಂಗಾರಪ್ಪ, ನಾನು ಹಾಗೂ ಕರಗಲಿ ಕೃಷ್ಣಪ್ಪರವರು ನಟಿಸಿದ್ದೇವೆ. ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕೆಂದು ಅಭಿಮಾನಿಗಳು ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ದೊಡ್ಡಣ್ಣರಿಗೆ ಕಾಲ್ ಸರಿಯಾಗ್ಲಿಲ್ಲ ಪಾಪ. ಇಲ್ಲಿ ದೊಡ್ಡಣ್ಣವ್ರನ್ನು ಕರ್ಕೊಂಡ್ಬರ್ತಿದ್ದವು. ಕುಮಾರ್ ಬಂಗಾರಪ್ಪರು ಅಲ್ಲಿ ಯಾವ್ದೋ ಬೇರೆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ, ನಿಮ್ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಚಲನಚಿತ್ರ ಜನರಿಗಾಗಿ ಆಗಿರ್ತಕ್ಕಂಥ ಚಿತ್ರ, ಇದು ಜನ ನೋಡ್ಬೇಕಾಗಿರೋ ಚಿತ್ರ. ನಾನು ನಿಮ್ಮ ಮೂಲಕ ಕರೆ ಕೊಡ್ತೀನಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಯಾರ್ಯಾರು ಪುಣ್ಯಾತ್ಮರು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಫುಡ್ ಗ್ರೈನ್ಸ್ ಇದೆ, ಆಹಾರ ಧಾನ್ಯಗಳಿದೆ, ಈ ಆಹಾರ ಧಾನ್ಯಗಳನ್ನ ತೆಗೆದುಕೊಳ್ತಕ್ಕಂಥ ಪುಣ್ಯಾತ್ಮರು ಯಾರ್ಯಾರು ಇದ್ದಾರೆ ಈ ರಾಜ್ಯದಲ್ಲಿ, ಅವರೆಲ್ಲರೂ ಈ ಒಂದು ಚಿತ್ರವನ್ನು ನೋಡಿ ಎಲ್ಲಿ ಇನ್ನ ನನಗಾಗಲೇ ರಾಮಮೂರ್ತಿ ಅವರಿಗೆ ಹೇಳಿದೆ ಮೊನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಟ್ 2 ತೆಗಿತಕ್ಕಂಥ ಅವಕಾಶ ಇದೆ ಸ್ವಾಮಿ ಈ ಪಿಕ್ಚರ್ಗೆ ಅಂತ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6 ಕೋಟಿ ಜನ, 4.5 ಕೋಟಿ ಜನ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬರ್ತಕ್ಕಂಥ ಅಕ್ಕಿ ತಿನ್ನೋದು, ಬರ್ತಕ್ಕಂಥ ಗೋಧಿ ತಿನ್ನೋದು, ಬರ್ತಕ್ಕಂಥ ಸಕ್ಕರೆ ಉಪಯೋಗಿಸೋದು, ಇದೆಲ್ಲ ಇರ್ತಕ್ಕಂಥ. ಆದ್ರಿಂದ ಈ ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈ ರಾಮಮೂರ್ತಿ ಅವರು ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಆಮೇಲೆ ಕುಮಾರ್ ಬಂಗಾರಪ್ಪನವರು ಎಲ್ಲಾ ಪಿಕ್ಚರ್ನಲ್ಲೂ ಭಾಗವಹಿಸಲ್ಲ. ಅವರು ಇದು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ ಮೇಲೆ ಈ ಒಂದು ಚಿತ್ರವನ್ನು ಒಪ್ಪಿಕೊಂಡು ಅವರು ನಟಿಸಿದ್ದಾರೆ. ಅದ್ರ ಜೊತೆಗೆ ರಾಗಿಣಿ ಅವರು ಸಹಿತ ಈ ಕಥೆಗಳನ್ನೆಲ್ಲ ಕೇಳಿದ ಮೇಲೆ ಇದು ಹಳ್ಳಿ ಸೊಗಡಿನ ಒಂದು ಚಿತ್ರ, ನಾನು ಈ ಪಾತ್ರಕ್ಕೆ ಒಪ್ಕೊಳ್ತೀನಿ ಅಂತ ಹೇಳಿ ಆ ಹೆಣ್ಣುಮಗಳು ಸಹಿತ ಬಂದು ಇವತ್ತು ಅವರೆಲ್ಲ ಇಲ್ಲ ಜನಗಳ ಮಧ್ಯೆ ಬರೋದಿಲ್ಲ. ಈ ನಿಮ್ ಸವಾಲ್ ಸಾಕು, ಆ ಕಡೆ ಈ ಕಡೆ ನೂಕಾಗ್ಬಿಡ್ತೀರಿ. ಫಿಲಮ್ನವ್ರು ಅಂದ್ರೆ ನಿಮ್ಗೆ ಹಬ್ಬ. ಅಂಬರೀಷ್ ಅಣ್ಣನ ಹಿಂಗೆ ಎಳ್ದಾಡ್ತಾನೆ, ನೀವು ಎಳ್ದಾಡ್ತಿತ್ತು. ಅದಕ್ಕೋಸ್ಕರ ಅವ್ರು ಕೈತಾ ಇದೆಯಲ್ಲ ಅಂತಿದ್ರು. ನಾನು ತಾಕೀತ್ ಮಾಡಿ ಟಿಬಿಲಿ KK ಅವ್ರ ಮೇಲೆ, ಇಲ್ಲಮ್ಮ ನಮ್ ಜನ ಎಲ್ಲ ಬಹಳ ಒಳ್ಳೆಯವ್ರು, ನಾಲ್ಕು ಹಂಗೇನಿಲ್ಲ, ನೀನು ಆರಾಮಾಗಿ ನೀನು ಸಹೋದರಿ ಹಂಗೆ ಬಾಮ, ನೀನೇನು ಧೈರ್ಯವಾಗಿ ಅಂತ ಹೇಳಿ ಕರ್ಕೊಂಬಂದಿದ್ದೀವಿ. ಈ ಚಿತ್ರ ಎಲ್ಲರೂ ನೋಡಿ, ನನ್ನ ಎಲ್ಲ ಮಾಧ್ಯಮ ಮಿತ್ರರು ಸಹಿತ ಈ ಚಿತ್ರದ ಸೊಬಗನ್ನ ಜನತೆಗೆ ತಿಳಿಸ್ಬೇಕು. ಅದಕ್ಕೆ ನಾನು ಈ ಸಮಾರಂಭದಲ್ಲಿ ಚಿತ್ರನಟಿ ರಾಗಿಣಿ ಮಾತನಾಡಿ, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟೂರಾದ ಮಂಡ್ಯದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಅಪಾರ ಬೆಂಬಲವಿದೆ. ಉತ್ತಮ ಸಂದೇಶವುಳ್ಳ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಎಂದರು. ನಮಸ್ಕಾರ. ನಿಮ್ಮೆಲ್ಲರೂ ಯಾವತ್ತೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪ್ರೋತ್ಸಾಹ, ಹೃದಯ ಪ್ರೀತಿ ಫಸ್ಟ್ ಸಿಗೋದು ಮಂಡ್ಯದಿಂದ. ನಮ್ಮೆಲ್ರಿಗೂ ಅಬ್ಬಿ ಅಂಕಲ್ ಊರಿದು, ಆ್ಯಂಡ್ ನಾವು ಇಡೀ ಸಿನಿಮಾ ಈ ಒಂದು ಅಬ್ಬಿ ಅಂಕಲ್ ಊರಲ್ಲೇ ಶೂಟ್ ಮಾಡಿದ್ದು. ಅವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಿನಿಮಾ 31ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ಅದ್ಭುತವಾಗಿರೋದು
ಒಂದು ಕತೆ ಆಗಿರ್ಬೋದು, ಒಂದು ಮನಸ್ಸಿನ ಬಂದಿರುವಂಥ ಕತೆ ಆಗಿರ್ಬೋದು, ನಾವೆಲ್ಲರೂ ತುಂಬ ಪ್ರೀತಿಯಿಂದ ಮಾಡಿರುವಂಥ ಒಂದು ಕತೆ ಆಗಿರ್ಬೋದು. ನಾನು ತುಂಬ ಬೇರೆ ಬೇರೆ ರೀತಿಯಾದ ಸಿನಿಮಾಗಳು ಮಾಡಿದ್ದೀನಿ. ತುಂಬ ಹೆಮ್ಮೆ ಅನಿಸುತ್ತೆ ನನಗೆ, ಬೇರೆ ಬೇರೆ ರೀತಿಯಾದ ಪಾತ್ರದಲ್ಲಿ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಈ ಒಂದು ತುಂಬ ಬೇರೆ ರೀತಿಯಾಗಿರುವಂಥ ಒಂದು ಕತೆ, ಒಂದು ತುಂಬ ಸ್ಪೆಷಲ್, ನಮಗೆ ಎಲ್ರಿಗೂ ನಮ್ಮ ಮನಸ್ಸಿನ ಹತ್ರ ಆಗಿರುವಂಥ ಕತೆ ಆ್ಯಂಡ್ ನಿಮ್ಮ ಮನಸ್ಸಿಗೂ ಟಚ್ ಆಗುವಂಥ ಒಂದು ಕತೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿ, ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ನಿಮ್ಮ ಎಲ್ರದ್ದು ಸಪೋರ್ಟ್ ನಮಗೆ ಇರಲಿ. ಯಾಕಂದರೆ ಈ ಸಿನಿಮಾ ಒಂದು ಬೇರೆ ರೀತಿಯಾದ ಕತೆ, ಒಂದು ಬೇರೆ ರೀತಿಯಾದ ವಿಷಯ ಹೇಳಕೊಟ್ಟಿದೆ. ಸೊ ಈ ಒಂದು ವಿಷಯ ಹೇಳಕೊಟ್ಟಾಗ ನಮ್ಮ ಗೊತ್ತು ನಿಮ್ಮ ಪ್ರೋತ್ಸಾಹ ಸಿಗತ್ತೆ ಅಂತ. ಅದಕ್ಕೆ ಮಂಡ್ಯದಿಂದ ಒಂದು ಸ್ಪೆಷಲ್ ಆಗಿರೋದು ಅಮ್ಮ ಆಶೀರ್ವಾದ ಮೂಲಕ, ನಿಮ್ಮೆಲ್ಲರೂ ಆಶೀರ್ವಾದ ಪ್ರೋತ್ಸಾಹ ಮೂಲಕ ಈ ಸಿನಿಮಾ ಇವತ್ತಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ರಾಗಿಣಿ ಅಮ್ಮವ್ರಿಗೂ, ನಮ್ಮ ಹಿರಿಯರು ಬಾಮಣ್ಣ ಅವರು ಮತ್ತು ನಮ್ಮ ತೇಜಸ್ವಿನಿ ಅಮ್ಮವರು, ಪದ್ಮಮ್ಮ ಅವರು, ಮಂಜೇಗೌಡರು, ಸೋಮಣ್ಣವರು, ಮತ್ತು ಈ ಚಿತ್ರವನ್ನ ಮುಖ್ಯವಾಗಿ ಮಾಡಲಿಕ್ಕೆ ಕಾರಣಕರ್ತರಾದ ನಮ್ಮ ಕಡಳಿ ಕೃಷ್ಣಪ್ಪ ಅಣ್ಣವರು, ಎಲ್ಲರಿಗೂ ಸಹಿತ ಒಳ್ಳೆಯದಾಗಿ. ನಮ್ಮ ತಂದೆಯವರು ಸಹಿತ ಮುಂಚೆನಾದ್ರು ಫಿಲಮಲ್ಲಿ ಮಾಡಬೇಕು ಅಂತ ಬಹಳ ಒಂದು ಆಸೆ ಇತ್ತು. ಆ ಆಸೆನ ಕೆ ಅವರು ಮತ್ತು ಬಾ ಮಾರೀಶ್ ಅವರು ಈಡೇರಿಸಿದ್ದಾರೆ. ಅವರು ಬಹಳ ಖುಷಿಯಾಗಿ ಪಾತ್ರ ಮಾಡಿದ್ದಾರೆ. ನಾನು ಸಹಿತ ನೋಡಿಲ್ಲ, ನಿಮ್ಮೆಲ್ಲರ ಜೊತೆ ಇವತ್ತು ಬಂದು ನೋಡ್ಲಿಕ್ಕೆ ನಾನು ಕಾತರದಿದ್ದೀನಿ. ಎಲ್ಲರೂ ಸಹಿತ ಪಿಕ್ಚರ್ನ ನೋಡಿ ಪ್ರೋತ್ಸಾಹಿಸಿ. ಚಿತ್ರನಟ ಹಾಗೂ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ರವರು ಮಾತನಾಡಿ, ಉತ್ತಮ ತಂತ್ರಜ್ಞರು, ನಿರ್ದೇಶಕರು ಹಾಗೂ ನಿರ್ಮಾಪಕರು ಜೊತೆಗೂಡಿ ಸಮಾಜಕ್ಕೆ ಒಂದು ಸಂದೇಶ ನೀಡುವ ಚಿತ್ರವನ್ನು ನೀಡಿದ್ದೇವೆ. ಎಲ್ಲರೂ ಕೂಡ ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕು ಎಂದರು. ನಾಯಕರಾದಂಥ ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿರುವಂಥ ಮಾನ್ಯ ಶಿವರಾಮೇಗೌಡರು ನಿಮ್ಮನ್ನು ಉದ್ದೇಶ ಮಾಡಿ ಭಾಷಣ ಮಾಡ್ತಾರೆ. ಸೈಲೆಂಟಾಗಿ ಎಲ್ಲ ಒಳಗಡೆ ಬರಬೇಕು, ಬಾಯಿ ಮಾಡಿ ಸೈಲೆಂಟಾಗಿ ಕಾರ್ಯಕ್ರಮ ವೀಕ್ಷಿಸಬೇಕು. ಬರಲಿ. ಶಿವರಾಮೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಈ ಚಲನಚಿತ್ರದಲ್ಲಿ ಉತ್ತಮವಾಗಿ ಪಾತ್ರ ಮಾಡಿರುವಂಥ ಚಿತ್ರನಟಿಯಾದಂಥ ರಾಗಿಣಿ ಮೇಡಮ್ನವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಯುವ ನಾಯಕರಾದಂಥ ಚೇತನ್ ಗೌಡರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಸಿನಿಮಾದ ಉಸ್ತುವಾರಿ ತಗೊಂಡು 1.5 ವರ್ಷದಿಂದ ಈ ಚಿತ್ರನ ನಿರ್ಮಾಣ ಮಾಡಿದಂಥ ನಮ್ಮ ಈ ರಾಜ್ಯದಲ್ಲಿ ಫಿಲಂ ತೆಗಿಲೇಬೇಕು, ಅವ್ಯವಹಾರ ಮಾಡ್ತಾರೆ, ಇದೆಲ್ಲನ್ನು ತೆಗಿಲಿಕ್ಕೆ ನಮಗೆ ಸಹಾಯ ಮಾಡಿದಂಥ ತೇಜಮೂರ್ತಿ ಅವರು ನಮ್ಮ ನಿರ್ಮಾಪಕರಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.